ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅಂದರೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು 8 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ನಮ್ಮ ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೊದಲಿಗೆ ಎಲ್ಲ ಬಾಕ್ಸ್ಗಳನ್ನೂ ಕೂಡ ತೆಗೆದೆ. ಅರಿಶಿನ ಪುಡಿ ಬಾಕ್ಸ್ ಎಲ್ಲನೂ ಕೂಡ ತೆಗೆದು ಇವಾಗ ಸ್ಪೈಸಸ್ ಹಾಕಿಟ್ಟಿದ್ದೀನಿ ಅಲ್ವಾ, ಆ ಬಾಕ್ಸ್ನ ತೆಗಿತಾ ಇದ್ದೀನಿ. ಯಾಕೆ ಇವಾಗ ಕ್ಲೀನ್ ಮಾಡ್ಕೊತಿದ್ದೀನಿ ಅಂದರೆ ಇನ್ನೂ ಒಂದು 15 ದಿವಸದಲ್ಲಿ ಯುಗಾದಿ ಹಬ್ಬ ಇದೆ ಅಲ್ವಾ, ಅದಕ್ಕೇ ಇವಾಗಲೇ ಕ್ಲೀನ್ ಮಾಡ್ಕೊತಿದ್ದೀನಿ. ಇನ್ನೂ ಒಂದು ವಾರ ಹಬ್ಬ ಒಂದು 2-3 ದಿನ ಇರಬೇಕಾದ್ರೂ ಕೂಡ ಇನ್ನೂ ಒಂದು ಸಲ ಮೇಲ್ಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಿದ್ದೀನಿ. ಇವತ್ತು ಯಾಕೆ ಮಾಡ್ಕೊತಿದ್ದೀನಿ ಅಂದರೆ ಇವತ್ತು ನನ್ನ ಹಸ್ಬೆಂಡ್ ಇರ್ತಾರೆ ಮನೇಲಿ, ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾರೆ. ಫಸ್ಟು ನಾನೇ ಮಾಡಬೇಕಂದ್ರೆ ಆಗಲ್ಲ, ಮೇಲೆ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಅಲ್ವಾ, ಅದಕ್ಕೇ ನನ್ನ ಹಸ್ಬೆಂಡ್ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೇ ಕ್ಲೀನಿಂಗ್ ಕೆಲಸ ಏನೇ ಇದ್ದರೂ ಅಂದರೆ ಡೀಪ್ ಕ್ಲೀನಿಂಗ್ ಕೆಲಸ ಇದ್ದರೆ ನನ್ನ ಹಸ್ಬೆಂಡ್ ಇದ್ದಾಗಲೇ ಇಟ್ಕೊತೀನಿ. ಇನ್ನು ಅರಿಶಿನ ಪುಡಿ ಎಲ್ಲನೂ ಕೂಡ ತೆಗ್ದು, ಸಕ್ಕರೆ ಎಲ್ಲನೂ ಕೂಡ ತೆಗೆದು ಇದನ್ನು ಕಂಪ್ಲೀಟಾಗಿ ಕಿಚನಲ್ಲಿರೋ ಸಾಮಾನೆಲ್ಲನೂ ಕೂಡ ತೆಗಿತಿದ್ದೀನಲ್ವ, ಅದಕ್ಕೇ ಎಲ್ಲನೂ ಕೂಡ ತೆಗೆದು ಹಾಲಲ್ಲಿ ಶಿಫ್ಟ್ ಮಾಡಿದೆ. ಇನ್ನು ಬೇಳೆ ಕಾಳು ಎಲ್ಲನೂ ಕೂಡ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ವಾಪಸ್ ಕವರ್ಗೆ ತೆಗಿತಾ ಇದ್ದೀನಿ. ಇನ್ನು ನಾವು ಕಿಚನ್ ಡೀಪ್ ಕ್ಲೀನ್ ಮಾಡಿ 1.5 ತಿಂಗಳು ಅಷ್ಟೇ ಆಗಿದೆ. ಪೇಂಟ್ ಮಾಡಿದ್ವಲ್ವ, ಆವಾಗ ಕ್ಲೀನ್ ಮಾಡಿದ್ವಿ ಎಲ್ಲನೂ ಕೂಡ, ಆವಾಗೆಲ್ಲನೂ ಕೂಡ ತೊಳೆದಿದ್ವಿ. ಇನ್ನೇನು ಹಬ್ಬ ಬಂತು, ದೊಡ್ಡ ಹಬ್ಬ ಅಲ್ವಾ, ಅದಕ್ಕೇ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಂಬಿಡೋಣ, ಏನು 1-2 ಅವರಲ್ಲಿ ಆಗೋಗುತ್ತೆ ಅಂತ ಕಂಪ್ಲೀಟಾಗಿ ಡೀಪ್ ಕ್ಲೀನೇ ಮಾಡ್ಕೊತಿದ್ದೀನಿ. ಹಾಗೆಯೇ ನಿಮಗೂ ಕೂಡ ಶೇರ್ ಮಾಡ್ತಿದ್ದೀನಿ ನಾನು ಯಾವ ರೀತಿ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊತೀನಿ ನನ್ನ ಕಿಚನ್ನ ಅಂತ ಹೇಳಿ. ಇನ್ನು ಈ ಕಡಲೆಬೇಳೆ ಬಂದು ನಾವೇ ಬೀಸಿರೋದು, ಬೀಸೋ ಕಲ್ಲಿರುತ್ತೆ ಅಲ್ವಾ, ಅದರಿಂದ ನಮ್ಮ ಆಂಟಿ ಬೀಸಿ ಕಳಿಸಿದ್ದಾರೆ. ಇದನ್ನು ಕಡಲೆಬೇಳೆ ಹಿಟ್ಟು ಮಾಡಿಸ್ಕೋಬೇಕು, ಅದಕ್ಕೇ ಇಷ್ಟೊಂದು ಕಳಿಸಿದ್ದಾರೆ. ಅದನ್ನೆಲ್ಲನೂ ಕೂಡ ಕವರ್ಗೆ ಹಾಕಿ ತೆಗೆದಿಟ್ಟೆ. ಪಾತ್ರೆಯಲ್ಲಿ ಹಾಕಿದ್ರೆ ಆ ಪಾತ್ರೆ ಮತ್ತೆ ತೊಳಿಬೇಕು, ಅದಕ್ಕೇ ಈ ಥರ ಕವರ್ಗೆ ಹಾಕಿಟ್ರೆ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೇ ಇನ್ನು ಮೇಲೆ ಮೈದಾ ಹಿಟ್ಟು ಬಾಕ್ಸ್ ಎಲ್ಲನೂ ಕೂಡ ಇತ್ತಲ್ವ, ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಎಲ್ಲನೂ ಕೂಡ ಒಂದು ಬಾಕ್ಸಿಗೆ ಅಥವಾ ಪುಟ್ಟಿಗೆ ಇದೆಲ್ಲ ಕವರಾಗಿ ತೆಗೆದು, ಹಾಗೆಯೇ ಈ ಕಿಚನ್ ಹ್ಯಾಂಗಿಂಗ್ಸ್ನ ಹ್ಯಾಂಗ್ ಮಾಡ್ಕೊಂಡಿದ್ದೀನಲ್ವ, ಬೇಕ್ಡ್ ವಿತ್ ಲವ್, ಮೈ ಕಿಚನ್ ಮೈ ರೂಲ್ಸ್ ಅಂತ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಲ್ವ, ಅದನ್ನೆಲ್ಲನೂ ಕೂಡ ತೆಗೆದು ಆಮೇಲೆ ಈ ಕುಟಾಣಿನೂ ಕೂಡ ಎಲ್ಲನೂ ಕೂಡ ತೆಗಿತಿದ್ದೀನಿ. ಇನ್ನು ನಾನು ಮಾರ್ಬಲ್ದು ಒಂದು ಶೀಟ್ ಹಾಕಿದ್ದೆ ಕಿಚನ್ ವಾಲ್ಪೇಪರ್ದು, ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದೀನಿ. ಯಾಕಂದರೆ ಆ ಕಿಚನ್ ವಾಲ್ಪೇಪರ್ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಅದಕ್ಕೇ ಹಾಕಿದ ದಿನವೇ ಅವರು ತೆಗೆಸ್ಬಿಟ್ರು, ಕಿಚನ್ಗೆ ಚೆನ್ನಾಗಿ ಕಾಣ್ತಿಲ್ಲ ಅಂತ. ಇನ್ನು ಇದು ಒಂದು ಇಟ್ಕೊಂಡಿದ್ದೀನಲ್ವ ಸ್ಟ್ಯಾಂಡು, ಅದ್ರ ಕೆಳಗಡೆ ಮಾತ್ರ ಅದಿತ್ತು, ಅದನ್ನು ಕೂಡ ಇವತ್ತು ತೆಗೆದ್ಬಿಡು ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳಿದ್ರು, ಅದಕ್ಕೇ ಅದು ತೆಗೆದ್ಬಿಟ್ಟೆ. ನನ್ನ ಹಸ್ಬೆಂಡ್ಗೆ ಈ ಥರ ಸ್ವಲ್ಪ ಜಾತ್ರೆ ಇದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ, ಸುಮ್ಮನೆ ಅದು ಕಿಚನ್ಗೆ ಚೆನ್ನಾಗಿ ಕಾಣ್ತಿಲ್ಲ ತೆಗೆದ್ಬಿಡು ಅಂತ ಹೇಳಿ ಅವತ್ತೇ ತೆಗೆಸ್ಬಿಟ್ರು. ಇನ್ನು ನಾನು ಸುಮ್ಮನೆ ತರಿಸ್ದೆ, ಸುಮ್ಮನೆ ಒಂದು 150 ರೂಪಾಯಿ ವೇಸ್ಟ್ ಆಯಿತು, ಅದನ್ನು ರೀಯೂಸ್ ಕೂಡ ಮಾಡ್ಕೊಳ್ಳೋಕ್ಕೆ ಬರೋಲ್ಲ. ಇನ್ನು ಅವತ್ತೇ ಎಣಿಸಿ ಅವತ್ತು ಸಾಯಂಕಾಲನೇ ತೆಗೆದು ಎಸ್ದುಬಿಟ್ರು, ಬೇಡ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ. ನಾನು ಕೂಡ ಸುಮ್ಮನೆ ಅದೇ, ಅದು ಸ್ವಲ್ಪ ಇತ್ತಲ್ವ ಅದನ್ನು ಕೂಡ ತೆಗೆದೆ. ಇನ್ನು ಇವಾಗ ಬಾಕ್ಸ್ ಎಲ್ಲನೂ ಕೂಡ ತೊಳ್ಕೊತಾ ಇದ್ದೀನಿ. ಇನ್ನು ನಮ್ಮನೆ ರೋಡ್ ಸೈಡ್ ಆಗಿರೋದ್ರಿಂದ ತುಂಬಾ ಧೂಳು ಬರ್ತಾ ಇರುತ್ತೆ. ನಾನು ಕಿಟಕಿ ತೆಗಿಯಲ್ಲ ಅಂದರೂ ಕೂಡ ಮೇಲ್ಗಡೆ ಇನ್ನೊಂದು ಸಣ್ಣದು ಕಿಟಕಿ ಥರ ಇದೆಯಲ್ವ, ಅದರಿಂದನಾದರೂ ಧೂಳು ಬಂದೇ ಬರುತ್ತೆ ರೋಡ್ ಸೈಡ್ ಇರೋದ್ರಿಂದ. ಅದಕ್ಕಂತಲೇ ಎಲ್ಲನೂ ಕೂಡ ಜಿಡ್ಡಾಗಿಬಿಡುತ್ತೆ. ಹಾಗೇನು ವಿಸಿಲ್ ಕುಕ್ಕರೆಲ್ಲ ಕೂಗಿದಾಗ ವಿಸಿಲ್ ಎಲ್ಲನೂ ಕೂಡ ಹೋಗಿನ ಕಿಚನ್ ಕೌಂಟರ್ ಟಾಪ್ ಪಕ್ಕದಲ್ಲೇ ಸೆಲ್ಫ್ ಇರೋದ್ರಿಂದ ಅಲ್ಲಿ ಈ ಡಬ್ಬಿ ಎಲ್ಲನೂ ಕೂಡ ಇಟ್ಟಿರ್ತೀನಿ ಅಲ್ವಾ, ಅಲ್ಲಿ ಕೂಡ ಹೋಗಿ ಎಲ್ಲನೂ ಕೂಡ ಧೂಳು ಎಲ್ಲನೂ ಕೂಡ ಅಲ್ಲೇ ಕುತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೇ ಚೆನ್ನಾಗಿ ಸ್ಕ್ರಬ್ ಮಾಡಿ ತಿಕ್ತಾಯಿದ್ದೀನಿ. ತಂತಿಯಿಂದನೂ ಕೂಡ ತಿಕ್ತೀನಿ, ಹಾಗೆ ಸ್ಕ್ರಬ್ಬಿಂದನೂ ಕೂಡ ತಿಕ್ತೀನಿ, 2ರಿಂದನೂ ಕೂಡ ತಿಕ್ತೀನಿ. ನನಗೆ ಕಲೆ ಆಗೋದು ಯಾವ ಥರ ಏನೋ ಕಂಡು ಬಂದಿಲ್ಲ, ನಾನು ಯಾವಾಗಲೂ ಕೂಡ ಇದೇ ರೀತಿಯೇ ತಿಕ್ತಿದ್ದೀನಿ. ಇನ್ನು ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡ್ತಾ ತಿಕ್ಕಬೇಕು, ಜಾಸ್ತಿ ತಿಕ್ಕಿದ್ರೆ ಕ್ರ್ಯಾಕ್ ಆಗ್ಬೋದು ಅಥವಾ ಈ ಕಲೆಯನ್ನು ಕೂಡ ಆಗ್ಬೋದು, ಸ್ವಲ್ಪ ನೋಡಿಕೊಂಡು ತಿಕ್ಕಬೇಕು. ಪ್ಲಾಸ್ಟಿಕ್ ಆಗಲಿ ಅಥವಾ ಗಾಜಾಗಲಿ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ತಿಕ್ಕಿದ್ರೆ ಏನು ಕಲೆ ಕೂಡ ಆಗಲ್ಲ. ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನೀಟಾಗಿ ಮೇಂಟೈನ್ ಮಾಡಿದ್ರೆ ಅದು ನೀಟಾಗಿಯೇ ಇರುತ್ತೆ.
ಒಂದೂವರೆ ತಿಂಗಳಾಗಿರುತ್ತೆ. ಎಷ್ಟೊಂದು ಬಾಟ್ಲ್ ಎಷ್ಟಿದೆ ಅಂತ ಎಲ್ಲ ತೆಗಿತೀನಿ. ನಾವು ಜಾಸ್ತಿ ಮಾಡ್ತೀವಿ ನಿನ್ನ ಫೇವ್ರೆಟ್ ಕಲರ್ ತೆಗಿತೀಯ? ಅವೆಲ್ಲ ಹಳೇ ಹೊಸ ಬಂದಾವಲ್ಲ ಗ್ಲಾಸಿನವೆ. ನಿಮಗೆ ಹೊಸ ನೀರು ಬಂದಮೇಲೆ ಹಳೆ ನೀರು ಹೋಗ್ಬೇಕು. ಹಂಗಲ್ಲ, ಇವೆಲ್ಲ ಹೋಗ್ಯಾವ. ಅಷ್ಟು ಪ್ಲಾಸ್ಟಿಕ್ ಬಳಸಬಾರ್ದು, ಇವಾಗೆಲ್ಲ ಗ್ಲಾಸ್. ನಿಮ್ಮ ಅತ್ತೆಗೆ ಕಳಿಸ್ತಾಳ ಗ್ಲಾಸಿನ? ಇಲ್ಲ, ನಾನು ನಮ್ಮ ಅತ್ತೆಗೆ ಹೇಳ. ನಾನು ಕೊಡ್ತೀನಿ. ನೀನು ಎಲ್ಲಿ ಕೊಡ್ತೀವಿ? ನಾನು ಆರ್ಡರ್ ಮಾಡಿದ್ದು ನನ್ನ ಕೈ ಕೊಟ್ಟಾರ. ದುಡ್ಡು ಯಾರು ಕೊಟ್ಟಿದ್ದು? ದುಡ್ಡು ಯಾರು ಕೊಟ್ಟಿದ್ದು? ನಾನೇ ಅಲ್ಲ. ಗ್ಲಾಸ್ ಬಾಟಲ್ನ ತೊಳಿಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಅಥವಾ ಅಕ್ಕಿ ಹಾಕ್ಕೊಂಡು ತೊಳಿಬೇಕು. ಆವಾಗ ಗ್ಲಾಸ್ ಹಿಂದೆ ಕಲೆ ಎಲ್ಲ ಕುತ್ಕೊಂಡ್ಬಿಟ್ಟಿರ್ತಲ್ವ, ಆ ಕಲೆ ಸ್ವಲ್ಪ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಸಬ್ಬಿ ನೀರು ಅಥವಾ ವಿಮ್ಜೆಲ್ ಹಾಕಿ ಚೆನ್ನಾಗಿ ತಿಕ್ಕಬೇಕು. ಆಮೇಲೆ ಹೊರಗಡೆ ಈ ರೀತಿ ಸ್ಕ್ರಬ್ ಇರುತ್ತೆ ಅಲ್ವಾ, ಆ ಸ್ಕ್ರಬ್ನ ತೊಗೊಂಡು ಅವಾಗ ನೀಟಾಗಿ ಆಯಿಲ್ ಬಾಟಲ್ ಕ್ಲಿಯರ್ ಆಗಿರುತ್ತೆ. ಬೇಕಿದ್ರೆ ಹೆಡ್ನ ಕ್ಲೋಸ್ ಮಾಡಿ ಕೂಡ ಹಿಂಗೆ ಶೇಕ್ ಮಾಡ್ಬೋದು, ಇಲ್ಲಾಂದ್ರೆ ಹಿಂಗೆ ನೀಟಾಗುತ್ತೆ. ಚೆನ್ನಾಗಿದ್ದು ಇದನ್ನ ತಿಕ್ಕೊಂಡಿದ್ದೀನಿ. ಆಯಿಲ್ ಕಲೆ ಎಲ್ಲ ಇರುತ್ತೆ, ಜಿಡ್ಡೆಲ್ಲ ಇರುತ್ತೆ, ನೀಟಾಗಿ ತೊಳ್ಕೊಬೇಕು. ಆಮೇಲೆ ನೀರನ್ನು ಹಾಕಿ ಚೆನ್ನಾಗಿ ಒಂದು 2-3 ಸಲ ತೊಳಿಬೇಕು. ಒಳಗಡೆ ಸಬ್ಬಿನ ನೀರು ಹಾಕ್ತಿರ್ತೀವಲ್ಲ, ನೀರು ಚೆನ್ನಾಗಿ ಹೋಗೋ ತನಕ ಒಂದು 2-3 ಸಲ ನೀರನ್ನ ಸ್ಪೂನ್ ಮಾಡಿ ತೊಳ್ಕೊಬೇಕು. ಈ ಪಿಂಗಾಣಿ ಜಾಡಿ ಕೂಡ ಕಿಚನ್ ಕೌಂಟರ್ ಟಾಪ್ ಪಕ್ಕ ಮನೇಲಿ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇಡಕ್ಕೆ ಬೇರೆ ಕಡೆ ಜಾಗ ಇಲ್ಲ. ಅದು ಕೂಡ ಆಯಿಲೆಲ್ಲ ಸೀಟು ಸರಿತಾ ಇರ್ತೈತೆ. ಅದನ್ನು ನಾನು ಈ ರೀತಿ ಸ್ಕ್ರಬ್ ತಂತಿ ಇರುತ್ತೆ ಅಲ್ವಾ, ತಂತಿ ತೊಗೊಂಡು ತಿಕ್ತೀನಿ. ಏನು ಕಲೆ ಏನೂ ಆಗಲ್ಲ. ನಾನು ಹಿಂಗೆ ತಿಕ್ತೀನಿ, ಯಾವುದೂ ಕೂಡ ಕಲೆ ಆಗಿಲ್ಲ. ಸ್ವಲ್ಪ ನೀವು ನೋಡಿ ತಿಕ್ಕೊಳ್ಳಿ, ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಮೀಶೋಯಿಂದ ತರಿಸ್ಕೊಂಡಿದ್ದೆ ಅಲ್ವಾ, ಈ ಬಾಕ್ಸ್ನ ಕೂಡ ಕ್ಲೀನ್ ಮಾಡ್ತಿದ್ದೀನಿ. ಡಸ್ಟ್ ಎಲ್ಲನೂ ಕೂಡ ಇದರಲ್ಲಿ ಇರುತ್ತೆ. ಅದಕ್ಕೆ ನಾನು ಒಂದ್ಸಲ ಹುಷಾರಾಗಿ ಇದನ್ನ ಕ್ಲೀನ್ ಮಾಡ್ಕೊತಿದ್ದೀನಿ. ಒಂದು ಸುಮ್ಮನೆ ಈ ಥರ ಸಾಬೂನು ನೀರು ಹಚ್ಚಿ ಸ್ಕ್ರಬ್ ಮಾಡ್ತಿದ್ದೀನಿ ಅಷ್ಟೇ. ಇಷ್ಟೆಲ್ಲನೂ ಕೂಡ ಇವಾಗ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಮೇಲ್ಗಡೆ ಹೋಗಿ ಒಣಗಾಕಬೇಕು ಬಿಸಿಲಿಗೆ. ಇನ್ನು ಈ ಸ್ಟೀಲಿನ ಡಬ್ಬಿ ತೊಳೆಯೋ ಅವಶ್ಯಕತೆ ಇಲ್ಲ, ಮೊನ್ನೆ ತೊಳೆದಿದ್ದೀನಿ. ಇಲ್ಲಿ ದೂರ ಅಷ್ಟೇ ಮಾಡ್ಕೋಬೇಕು. ಆ ಡಬ್ಬಿ ಎಲ್ಲನೂ ಕೂಡ ತೊಳೆದು ಬಿಸಿಲಿಗೆ ಒಣಗಾಕ್ತೆ ಒಂದು ಚಾಪೆ ಮೇಲೆ ಹಾಕಿದ್ದೀನಿ. ಇನ್ನು ಒರೆಸ್ಕೊಳ್ತಾ ಕುಂದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಚೆನ್ನಾಗಿ ಬಿಸಿಲಿಗೆ ಬಿದ್ದಿತ್ತು. ಅದಕ್ಕೇ ಬಿಸಿಲಿಗೆ ಒಣಗಾಕ್ದೆ. ಹಾಗೆಯೇ ಪಾತ್ರೆ ಸ್ಟ್ಯಾಂಡ್ನು ಕೂಡ ತೆಗೆದು ಅದನ್ನು ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡೆ. ಹೊರ್ಗಡೆನೇ ಸಿಂಕಲ್ಲಿ ಅಷ್ಟೊಂದು ಜಾಗ ಇಲ್ಲ ಅಲ್ವಾ, ಅದಕ್ಕೇ ಹೊರ್ಗಡೆ ನೀರಿತ್ತು, ಅಲ್ಲಿನೇ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಇವಾಗ ಮೇಲ್ಗಡೆ ಎಲ್ಲನೂ ಕೂಡ ಧೂಳು ಬಳ್ಕೊಂಡೆ. ಸ್ವಲ್ಪ ಅರ್ಧ ನಾನು ಬಳ್ದೆ, ನಂಗೆ ನಿಲ್ಕುವಷ್ಟು.
ಮಿಕ್ಕಿದ್ದು ನನ್ನ ಹಸ್ಬೆಂಡ್ ಬೆಳ್ಕೊಟ್ರು. ಇನ್ನು ಆಲ್ಮೋಸ್ಟ್ ಎಲ್ಲನೂ ಕೂಡ ಧೂಳು ಬೆಳ್ಕೊಂಡಿದ್ದಾಯಿತು. ಅಷ್ಟು ವಿಡಿಯೋನೂ ಕೂಡ ನಾನು ಕ್ಯಾಪ್ಚರ್ ಮಾಡಿಲ್ಲ. ಕ್ಲೀನ್ ಮಾಡ್ತಾ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ. ಅರ್ಧ ನಾನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇನ್ನು ಎಲ್ಲ ಕಡೆಯೂ ಕೂಡ ನೀಟಾಗಿ ಕಸ ಎಲ್ಲನೂ ಕೂಡ ಬಳ್ಕೊತಿದ್ದೀವಿ. ನಾನು ಒಂದು ವಾರಕ್ಕೊಮ್ಮೆ ಒಂದೊಂದು ಸಲ ಬಳ್ಕೊತಿರ್ತೀನಿ. ಅಷ್ಟೊಂದು ಕಸ ಏನೂ ಇರಲ್ಲ. ಸ್ವಲ್ಪ ಇವಾಗ ಡೀಪ್ ಕ್ಲೀನ್ ಮಾಡ್ತೀವಲ್ವ, ಎಲ್ಲನೂ ಕೂಡ ಕಂಪ್ಲೀಟಾಗಿ ಮಾಡಿದ್ರೇ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದಕ್ಕೇ ಎಲ್ಲನೂ ಕೂಡ ಡೀಪಾಗಿ ಧೂಳೆಲ್ಲನೂ ಕೂಡ ಬಳ್ದಿದ್ದಾಯಿತು. ಇನ್ನು ಗ್ಯಾಸ್ ಕಟ್ಟೆ ಮತ್ತು ಮೇಲೆ ಟೈಲ್ಸ್ ಇದೆ ಅಲ್ವಾ, ಆ ಟೈಲ್ಸ್ನೆಲ್ಲನೂ ಕೂಡ ಚೆನ್ನಾಗಿ ಉಜ್ಕೊತಿದ್ದೀನಿ. ಈ ರೀತಿ ಉಜ್ಜಿದ್ರೆ ನನಗೇನೋ ಒಂಥರ ಸಮಾಧಾನ ಆಗುತ್ತೆ. ಈ ಥರ ತಿಕ್ಕಿ ತೊಳೆದ್ರೇ ನನಗೆ ಸಮಾಧಾನ. ಇಲ್ಲಾಂದರೆ ಹಂಗೆ ಹಸಿ ಬಟ್ಟೆಯಿಂದ ಒರೆಸಿ ಬಿಟ್ಬಿಟ್ರೆ ನಂಗೆ ಅಷ್ಟೊಂದು ಕ್ಲೀನ್ ಮಾಡ್ದಂಗೆ ಅನಿಸಲ್ಲ. ಡೈಲಿ ಮಾಡ್ದಂಗೆ ಇರುತ್ತೆ. ಸ್ವಲ್ಪ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೇ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಸ್ಕ್ರಬ್ಬರ್ ಬರುತ್ತೆ ಅಲ್ವಾ, ಸ್ಕ್ರಬ್ಬರ್ನ ತೊಗೊಂಡು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಸಬ್ಬು ಹಚ್ಚಿ ಚೆನ್ನಾಗಿ ತಿಕ್ಕಿ ಆಮೇಲೆ ಹಸಿ ಬಟ್ಟೆಯಿಂದ ಒಂದು 2-3 ಸಲ ಬಟ್ಟೆನ ಹಿಂಡಿ ಒರೆಸ್ಕೊತೀನಿ. ಆವಾಗ ನೀಟಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ಎಲ್ಲ ಕಡೆಯೂ ಕೂಡ ಒಂದು 2-3 ಸಲ ಚೆನ್ನಾಗಿ ಇದನ್ನು ಒರೆಸ್ಕೊತಿದ್ದೀನಿ. ಎಲ್ಲನೂ ಕೂಡ ನೀಟಾಗಿ 2-3 ಸಲ ಬಟ್ಟೆನ ಹಿಂಡಿ ಒರೆಸ್ಕೊಂಡು ಆಮೇಲೆ ನ್ಯೂಸ್ ಪೇಪರ್ ಹಾಕೋಬೇಕಾಗಿತ್ತು ಅಲ್ವಾ, ಎಲ್ಲ ಕಡೆಯೂ ಕೂಡ ನ್ಯೂಸ್ ಪೇಪರ್ ಹಾಕ್ಕೊಂಡು ಇನ್ನು ಯಾವ್ಯಾವ ವಸ್ತುನ ಯಾವ್ಯಾವ ಜಾಗದಲ್ಲಿ ಇಡಬೇಕು ಇಡುವಂಥ ಟೈಮಿಗೆ ಇನ್ನು ಈರುಳ್ಳಿ ಪುಟ್ಟಿ, ನೀರಿನ ಕ್ಯಾನು ಮತ್ತು ಜೋಳದ ಬಕೆಟ್ ಎಲ್ಲನೂ ಕೂಡ ಇಟ್ಕೊಂಡಿದ್ದಾಯಿತು. ಇನ್ನು ಇವಾಗ ಗ್ರಾಸರೀಸ್ನ ಎಲ್ಲನೂ ಕೂಡ ರೀಫಿಲ್ ಮಾಡ್ಕೊತಿದ್ದೀನಿ. ಈ ಥರ ಬೇಳೆಕಾಳುಗಳನ್ನ ಈ ಥರ ಮೀಶೋಯಿಂದ ತರಿಸ್ಕೊಂಡಿದ್ದೆ ಅಲ್ವಾ, ಸ್ಟೋರೇಜ್ ಬಾಕ್ಸ್, ಅದರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತಿದ್ದೀನಿ. ನಾನು ಪಿಂಕ್ ಕಲರ್ ಬಾಕ್ಸ್ ಇದೆ ಅಲ್ವಾ, ಅದನ್ನು ಕಂಪ್ಲೀಟಾಗಿ ತೆಗೆದುಬಿಡೋಣ ಅಂದ್ಕೊಂಡಿದ್ದೆ. ಬಾಕ್ಸ್ ಎಲ್ಲನೂ ಕೂಡ ಕಡಿಮೆ ಬಿತ್ತು. ಈ ಸಲ ಇದನ್ನೇ ಬಳಸ್ಕೊಳ್ಳೋಣ. ಇನ್ನೂ ಒಂದು ಸಲ ಮತ್ತೆ ಈ ಥರ 6 ಪೀಸಸ್ ಆರ್ಡ್ರ್ ಮಾಡಿದ್ರಾಯಿತು. ಆವಾಗ ಅದನ್ನು ಕಂಪ್ಲೀಟಾಗಿ ತೆಗೆದುಬಿಟ್ರೆ ಆಯಿತು. ಪ್ಲಾಸ್ಟಿಕ್ ಏನು ಇಲ್ಲದೆ ಇರೋ ಥರ ಮಾಡಿಕೊಂಡು ಅಷ್ಟು ಗ್ಲಾಸ್ ಐಟಮ್ಸ್ನ ತರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ನೋಡಬೇಕು. ಆ ರೀತಿ ಏನಾದರೂ ತರಿಸ್ಕೊಂಡ್ರೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಇನ್ನು ಈ ಥರ ನೀಲಿ ಬಾಕ್ಸ್ ಇದೆ ಅಲ್ವಾ, ಅದಕ್ಕೂ ಕೂಡ ಎಲ್ಲನೂ ಕೂಡ ಹೆಸರು ಕಾಳು ಮತ್ತು ಶಾವಿಗೆ, ಕಡಲೆಬೇಳೆ, ನವಣೆ, ಎಳ್ಳು ಮತ್ತು ಅಲಸಂದೆ ಕಾಳು ಎಲ್ಲನೂ ಕೂಡ ಹಾಕಿ ಅದರ ಎಲ್ಲನೂ ಕೂಡ ಲಿಡ್ನ ಕ್ಲೋಸ್ ಮಾಡಿದೆ. ಇನ್ನು ನಿನ್ನೆನೇ ನನ್ನ ಹಸ್ಬೆಂಡ್ ರೇಷನ್ನ ತೊಗೊಂಡು ಬಂದಿದ್ದರು ರೀಫಿಲ್ ಮಾಡಬೇಕು ಅಂತ. ಅರ್ಧ ರೇಷನ್ ಖಾಲಿ ಆಗಿತ್ತು ಮನೆಯಲ್ಲಿ, ಅದನ್ನ ತೊಗೊಂಡು ಬಂದಿದ್ದರು. ಇವಾಗ ರೀಫಿಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು. ಒಂದು ಲಿಸ್ಟನ್ನ ಬರೆದು ಕೊಟ್ಬಿಡ್ತೀನಿ, ಏನು ಬೇಕೋ ಅವರೇ ತೊಗೊಂಡು ಬರ್ತಾರೆ. ಫ್ರೀ ಇದ್ದರೆ ನಾನು ಕೂಡ ಜೊತೆಗೆ ಹೋಗ್ತೀನಿ. ವಿಶಾಲ್ ಮಟ್ ಡಿ ಮಾರ್ಟ್ಗೆ ಹೋದರೆ ಜೊತೆಗೆ ನಾನು ಹೋಗ್ತೀನಿ. ನಾರ್ಮಲ್ ಆಗಿ ತಂದರೆ ಅವರೇನೇ ತರ್ತಾರೆ. ಇನ್ನು ಉಪ್ಪನ್ನು ಕೂಡ ಪಿಂಗಾಣಿ ಜಡಿಯಲ್ಲಿ ಹಾಕ್ಕೊಂಡೆ. ಇನ್ನು ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡು ಇವಾಗ ಸೋಯಾಬೀನ್ ಮತ್ತು ಈ ಕಾರ್ನ್ಫ್ಲೇಕ್ಸ್ ಮತ್ತು ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಎಲ್ಲನೂ ಕೂಡ ಈ ರೀತಿ ಇದು 4 ಪೀಸಸ್ ಬಾಕ್ಸ್ ಇದೆ ಅಲ್ವಾ, ಅದರಲ್ಲಿ ಹಾಕ್ಕೊತಿದ್ದೀನಿ. ಈ ಬಾಕ್ಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾನು ತರಿಸಿ ಆಲ್ಮೋಸ್ಟ್ 1.5 ವರ್ಷ ಆಗೋಗಿ ಬಂತು. ತುಂಬಾ ಚೆನ್ನಾಗಿದೆ. ಇದು ಏನು ಆರ್ಡ್ರ್ ಮಾಡಿದ್ದಿಲ್ಲ, ನಮ್ಮ ಮನೆ ಹತ್ರನೇ ಬಂದಿತ್ತು, ಆವಾಗ ತೊಗೊಂಡೆ. ಇನ್ನು ಈ 3 ಬಾಕ್ಸಿಗೆ ಕೂಡ ಪುಟಾಣಿ ಮತ್ತು ಖಾರದ ಪುಡಿ, ಟೀ ಪುಡಿ ಹಾಕ್ಕೊಟ್ಟೆ. ಇನ್ನು ಮಸಾಲ ಬಾಕ್ಸ್ಗೆ ನಾರ್ಮಲಾಗಿ ಏಲಕ್ಕಿ, ಲವಂಗ ಅದೆಲ್ಲ ಕೂಡ ಇರುತ್ತೆ ಅಲ್ವ, ಅದನ್ನೆಲ್ಲನೂ ಕೂಡ ಹಾಕ್ಕೊಂಡೆ. ಸಕ್ಕರೆ, ಅವಲಕ್ಕಿನೂ ಕೂಡ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದರು. ನಮ್ಮ ಮನೇಲಿ ಅವಲಕ್ಕಿ, ಸಕ್ಕರೆ ಈ ರೀತಿಯೇ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಜಾಸ್ತಿ ಖರ್ಚಾಗೋದನ್ನೇ ಸ್ವಲ್ಪ ಜಾಸ್ತಿ ತರ್ತೀವಿ. ಇನ್ನು ಈ ಗ್ಲಾಸ್ ಬಾಟಲ್ ಇದೆ ಅಲ್ವಾ, ಅದನ್ನು ಮೇಲ್ಗಡೆ ಜೋಡಿಸ್ಕೊಂಡಿದ್ದೆ ಫಸ್ಟು. ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ಅದಕ್ಕೇ ಕೆಳಗಡೆ ರಿಪೀಟ್ ಜೋಡಿಸ್ಕೊಂಡೆ. ಇನ್ನು ಈ ಬಾಕ್ಸ್ ಕೂಡ ಬ್ಲೂ ಕಲರ್ ಇದೆ ಅಲ್ವಾ, ಅದನ್ನು ಒಂದು ಸೈಡ್ಗೆ ಹಾಕಿ ಒಂದು ಸೈಡ್ ಜೋಡಿಸ್ಕೊಂಡೆ. ಇನ್ನು ಪಿಂಕ್ ಕಲರ್ ಕೂಡ 6 ಪೀಸಸ್ ಬಂದಿದೆ. 3 ಚಟ್ನಿ ಪುಡಿಗೆ ಅಂತ ಹಾಕಿದ್ದೀನಿ. ಒಂದು ಮಾವಿನಕಾಯಿ ಚಟ್ನಿ, ಒಂದು ಚಟ್ನಿ ಮತ್ತು ಕಡಲೆಪುಡಿ. ಇನ್ನು 3ರಲ್ಲಿ ನಾರ್ಮಲಾಗಿ ಗ್ರಾಸರೀಸ್ನ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆಗೆ ರೈಸ್ ಕುಕ್ಕರು, ಮಿಕ್ಸರು, ಈ
ತಟ್ಟಣಿಗೆ ಬೇಳೆ ಮುದ್ದೆ ಮತ್ತು ಈ ಇಳ್ಗಿನ ಇಟ್ಕೊಂಡಿದ್ದೀನಿ. ಹಾಗೆ ಪ್ಲೇಟ್ ಎಲ್ಲನೂ ಕೂಡ ಇರುತ್ತಲ್ವ ಅದನ್ನು ಇಟ್ಕೊಂಡಿದ್ದೀನಿ. ಈ ಕಡೆ ಮಿಕ್ಸಿ ಬಟ್ಲ ಎಲ್ಲನೂ ಕೂಡ ಇಟ್ಕೊಂಡು, ಇನ್ನು ಈ ಸ್ಟ್ಯಾಂಡ್ಗೆ ಮೊದಲೇ ಯಾವ ರೀತಿ ಜೋಡಿಸ್ಕೊಂಡಿದ್ದೆ ಅಲ್ವಾ ಅದೇ ರೀತಿಯೇ ಜೋಡಿಸ್ಕೊಂಡೆ. ಇದು ಇದಕ್ಕೆ ಕರೆಕ್ಟ್ ಆಗಿಬಿಟ್ಟಿದೆ. ಜಾಸ್ತಿ ವೇಟ್ ಏನು ಹಿಡಿಯಲ್ಲ, ಸ್ವಲ್ಪ ವೇಟ್ ಕಡಿಮೆ ಇರೋದನ್ನೇ ಇಡ್ತೀನಿ. 13 ಅದಕ್ಕೆ ಸೆಟ್ ಆಗಿಬಿಟ್ಟಿದೆ, ಅದಕ್ಕೇ ಅದನ್ನು ಇಟ್ಕೊಂಡು. ಇನ್ನು ಕಿಚನ್ ಹ್ಯಾಂಗಿಂಗ್ಸ್ ಇದೆ ಅಲ್ವಾ ಅದನ್ನು ಕೂಡ ತೊಳೆದು ಬಿಸಿಲಿಗೆ ಹಾಕಿದ್ದೆ. ಅದು ಕೂಡ ಚೆನ್ನಾಗಿ ಒಣಗಿತ್ತು, ಅದನ್ನು ಕೂಡ ಹಾಕ್ಕೊಂಡೆ. ಎಣ್ಣೆ ಬಾಟ್ಲು ಕೂಡ ಚೆನ್ನಾಗಿ ಒಣಗಿತ್ತು. ಬಿಸಿಲಂತೂ ತುಂಬಾ ಬಿಸಿಲಿದೆ. ನಾನು ತಿಕ್ಕಿ ಬಿಸಿಲಿಗೆ ಹಾಕಿ ಎಲ್ಲನೂ ಕೂಡ ಧೂಳು ಬಳ್ದು ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಎಲ್ಲನೂ ಕೂಡ ಫಟಾಫಟ್ ಅಂತ ಒಣಗಿಬಿಟ್ಟಿತ್ತು, ಒಣಗಿ ಪಳಪಳ ಅಂತಿತ್ತು. ಅದಕ್ಕೇ ಗ್ರಾಸರೀಸ್ ಎಲ್ಲನೂ ಕೂಡ ಹಾಕಿಟ್ಟೆ. ಎಣ್ಣೆ ಬಾಟ್ಲು ಕೂಡ ಎಣ್ಣೆ ಖಾಲಿಯಾಗಿತ್ತು, ಗ್ಲಾಸಿಗೆ ಹಾಕಿಟ್ಟಿದ್ದೆ ಎಣ್ಣೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಬಾಟ್ಲು. ಹೆಂಗಿದ್ರು 2 ಬಾಟ್ಲು ಖಾಲಿ ಆಗಿತ್ತಲ್ವ ಅಂತ ಎಣ್ಣೆನ ಹಾಕಿಟ್ಬಿಟ್ಟೆ. ಇನ್ನು ನಮ್ಮ ಕಿಚನ್ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಆಯಿತು. ಇನ್ನು ನಮ್ಮ ಕಿಚನ್ ಅಂತೂ ಇವಾಗ ಫುಲ್ ಡೀಪಾಗಿ ಕ್ಲೀನ್ ಆಯಿತು. ಹಬ್ಬ ಇನ್ನೊಂದು 2 ದಿನ ಇರೋಷ್ಟೊತ್ತಿಗೆ ಇನ್ನೂ ಒಂದು ಸಲ ಮೇಲ್ಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಮುಗ್ದೇ ಹೋಯಿತು. ಹಾಗೆಯೇ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ, ನಿಮಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಸ್ವಲ್ಪ ಕ್ಲೀನ್ ಎಲ್ಲನೂ ಕೂಡ ಮಾಡಿ ನನ್ನ ಹಸ್ಬೆಂಡ್ ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೇ ಸ್ವಲ್ಪ ತಲೆನೋಯ್ತಿತ್ತು. ಅದಕ್ಕೇ ನನ್ನ ಹಸ್ಬೆಂಡ್ಗೂ ಕೂಡ ಕಾಫಿ ಮಾಡಿ ನಾನು ಕೂಡ ಕಾಫಿನ ಮಾಡ್ತಿದ್ದೀನಿ. ಇವತ್ತು ನಾನು ಕೂಡ ಸ್ಟ್ರಾಂಗಾಗಿಯೇ ಕಾಫಿನ ಮಾಡಿಕೊಂಡೆ, ಯಾಕೆಂದರೆ ಬೆಳಗ್ಗೆಯಿಂದ ತುಂಬಾ ಸುಸ್ತಾಗಿಬಿಟ್ಟಿತ್ತು. ಎಲ್ಲ ಪಾತ್ರೆ ಡಬ್ಬೆ ಎಲ್ಲನೂ ಕೂಡ ತೊಳೆದು ಅದಕ್ಕೇ. ಆಮೇಲೆ ಇದು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ನ ತರಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಅಟ್ಯಾಚ್ ಮಾಡಿಕೊಂಡೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕಿಚನ್ ಡೀಪ್ ಕ್ಲೀನಿಂಗ್ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.